ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನವನ್ನ ಆಧಾರವಾಗಿಟ್ಟುಕೊಂಡು ಅನೇಕ ಸಂದೇಶವನ್ನು ನಾನು ನೀಡಿದ್ದೇನೆ. ಆ ಎಲ್ಲಾ ಸಂದೇಶಗಳಲ್ಲಿಯೂ ಕೂಡ ನನ್ನ ಒಂದು ಪ್ರಸ್ತಾಪ, ಈ ಲೋಕದಲ್ಲಿ ನಾವು ಸಮಾಧಾನವನ್ನ ಹೊಂದಬೇಕಾದರೆ, ಸಮಾಧಾನವಾಗಿ ನಾವು ಜೀವಿಸಬೇಕಾದರೆ, ಕರ್ತನಾದಂತ ಯೇಸು ಕ್ರಿಸ್ತದಲ್ಲಿದ್ದಂತ ಸಮಾಧಾನವನ್ನ ನಾವು ಹೊಂದಿಕೊಳ್ಳಬೇಕಾದರೆ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸಬೇಕೆಂಬುದನ್ನು ನಮಗೆ ಸತ್ಯವೇದದ ಮುಖಾಂತರವಾಗಿ ತಿಳಿಸಿದೆಯೋ ಅದನ್ನೇ ನಾವು ತಿಳುಕೊಳ್ಳುವುದಕ್ಕೋಸ್ಕರ ಈ ಸಂದೇಶವನ್ನು ನಾನು ಕೊಡುತ್ತಾ ಬಂದಿದ್ದೇನೆ. ಯಾಕೆ ಎಂಬುದಾಗಿ ಹೇಳುವಾಗ, ಈ ದಿನಗಳಲ್ಲಿ ಲೋಕದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಮಾಧಾನವೇ ಆಗಿದೆ. ನಾವು ಉಂಡರು ತಿಂದರು ಇನ್ನೇನೇ ಮಾಡಿದರೂ ಕೂಡ ಅದು ಸಮಾಧಾನವಾಗಿರಬೇಕು. ಆ ಸಮಾಧಾನ ನಮಗೆ ಇಲ್ಲದಿದ್ದರೆ ಅದು ಪ್ರಯೋಜನಕ್ಕೆ ಬಾರದಂತ ವಿಷಯವಾಗಿರುವಂತದ್ದಾಗಿದೆ. ನಾವು ಬಾಲ್ಯದಿಂದ ಆ ನರೆ ಕೂದಲು ನರೆತು ಮುದುಕರಾಗುವವರೆಗೂ ಕೂಡ ಸಮಾಧಾನಕ್ಕೋಸ್ಕರ ನಾವು ಹಾರೈಸುವಂತವರಾಗಿದ್ದೇವೆ. ಲೋಕವು ಕೂಡ ಈ ದಿನಗಳಲ್ಲಿ ಸಮಾಧಾನಕ್ಕೋಸ್ಕರ ಅದು ಹಾರೈಸುತ್ತಾ ಇದೆ. ಲೋಕದಲ್ಲಿ ಮಾಡುವಂತ ಒಂದೊಂದು ಕಾರ್ಯಗಳು ಕೂಡ ಸಮಾಧಾನಕ್ಕೋಸ್ಕರವೇ ಮಾಡುವಂತ ಕಾರ್ಯವಾಗಿದೆ. ಯಾಕೆ ಎಂಬುದಾಗಿ ಹೇಳುವಾಗ, ನಾವು ಏನೇ ಮಾಡಿದರೂ, ಏನೇ ಸಂಪಾದಿಸಿದರೂ, ಈ ಲೋಕದಲ್ಲಿ ನಾವು ಹೇಗೆ ಇದ್ದರೂ, ನಾವು ಎಷ್ಟೇ ಉತ್ತಮವಾದಂತ ಪದವಿಯಲ್ಲಿದ್ದರೂ, ಎಷ್ಟೇ ಶ್ರೀಮಂತರಾಗಿದ್ದರೂ, ಎಷ್ಟೋ ರೀತಿಯಲ್ಲಿ ನಾವು ಘನವಂತರಾಗಿದ್ದರೂ ಕೂಡ ಸಮಾಧಾನವಿಲ್ಲ ಎಂಬುದಾಗಿ ಹೇಳುವಾಗ ಅದು ಪ್ರಯೋಜನಕ್ಕೆ ವಿಷಯವಾಗಿರುವಂತದ್ದಾಗಿರುತ್ತದೆ. ಹಾಗಾಗಿ ಮೊದಲು ನಾವು ಈ ಲೋಕದಲ್ಲಿ ಸಮಾಧಾನಕ್ಕೋಸ್ಕರ ನಾವು ಕರ್ತನ ಬಳಿಯಲ್ಲಿ ನಾವು ಬೇಡಿಕೊಳ್ಳಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾಗಿ ನಾವು ಮತ್ತಾಯನ ಬರೆದ ಸುವಾರ್ತೆಯನ್ನು ಓದ್ತೇವೆ. ನಾವು ಮೊದಲು ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅದರ ನಿಮಿತ್ತವಾಗಿ ನಿಮಗೆ ಎಲ್ಲವೂ ಸಿಕ್ಕುವಂತದ್ದಾಗಿದೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸಿಯದೆ. ಹಾಗಾದರೆ ನಾವು ಆ ಸಮಾಧಾನವನ್ನ, ಆ ನೀತಿಯ ರಾಜ್ಯವನ್ನ ನಾವು ಹೊಂದಬೇಕಾದರೆ ಈ ಲೋಕದಲ್ಲಿ ನಾವು ಕರ್ತನ ಮಗನಾಗಿ, ಮಗಳಾಗಿ, ಕುಟುಂಬವಾಗಿ, ಸಭೆಯಾಗಿ ನಾವು ಜೀವಿಸಿದಾಗ ಮಾತ್ರ ಆ ಕಾರ್ಯ ಸಾಧ್ಯ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಕಳೆದ ಸಂಚಿಕೆಯಲ್ಲಿ ನಾನು ಈ ಒಂದು ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 26ನೇ ವಚನವನ್ನ ಆಧಾರವಾಗಿಟ್ಟುಕೊಂಡು ನಾನು 4 ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಂಡೆನು. ಆ 4 ಸಂಗತಿಗಳು ಯಾವುದೆಂಬುದಾಗಿ ಹೇಳುವಾಗ, ಈ ಲೋಕದಲ್ಲಿ ನಮಗೆ ಸಮಾಧಾನವನ್ನ ಸಿಗದೇ ಇರಲಿಕ್ಕೆ ಮಾಡ್ತಾ ಇರ್ತಕ್ಕಂಥ 4 ಕಾರ್ಯಗಳು, ಅಥವಾ ನಾವು ಸಮಾಧಾನವನ್ನು ಹೊಂದಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ 4 ಕಾರ್ಯಗಳು ಯಾವುದೆಂಬುದಾಗಿ ಹೇಳುವಾಗ, ಅವಿಧೇಯತೆ, ಅಪನಂಬಿಕೆ, ಅಪವಿತ್ರತೆ, ಅವಿಶ್ವಾಸ. ಈ 4 ಕಾರ್ಯಗಳು ಅಥವಾ ಈ 4 ಅಂಶಗಳು ಈ ದಿನಮಾನಗಳಲ್ಲಿ ನಾವು ಸಮಾಧಾನವನ್ನ ಹೊಂದಲಿಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಅಂಶಗಳಾಗಿದೆ ಅಂತಕ್ಕಂಥ ವಿಷಯವನ್ನು ನಾವು ಕಲಿಯುತ್ತಾ ಬಂದೆವು. ಈ ದಿನವೂ ಕೂಡ ನಾವು ಈ ಒಂದು ಸಮಾಧಾನಕ್ಕೆ ಅಥವಾ ನಾವು ಸಮಾಧಾನವನ್ನ ಪಡೆಕೊಳ್ಳಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ 4 ವಿಷಯಗಳನ್ನ ನಾವು ಈ ದಿನ ಚರ್ಚೆ ಮಾಡ್ತಾ ಅಥವಾ ನಾವು ಕಲಿಯುತ್ತಾ ನಾವು ಬರುವಂತವರಾಗೋಣ. ಮೊದಲನೇದಾಗಿ, ನಾವು ಈಗಾಗಲೇ ತಿಳಿದುಕೊಂಡ ಪ್ರಕಾರವಾಗಿ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಈ ಲೋಕದಲ್ಲಿ ಬೇಕಾಗಿರ್ತಕ್ಕಂಥದ್ದು ಸಮಾಧಾನವೇ ಆಗಿರುವಂತದ್ದಾಗಿದೆ. ಹಾಗಾಗಿ ಆ ಸಮಾಧಾನವನ್ನು ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಬಯಸುತ್ತೇವೆ. ಆದರೆ ಲೋಕದ ರೀತಿಯಾಗಿ ನಾವು ಸಮಾಧಾನವನ್ನ ಹೊಂದಿಕೊಳ್ಳಲು ಪ್ರಯತ್ನ ಮಾಡುವಾಗ ಆ ಸಮಾಧಾನವು ನಮಗೆ ಶಾಶ್ವತವಾದಂತ ಸಮಾಧಾನವಾಗಿರುವುದಿಲ್ಲ. ಅದು ತಾತ್ಕಾಲಿಕವಾದಂತ ಸಮಾಧಾನವಾಗಿರುವಂತದ್ದಾಗಿದೆ. ಒಂದು ವೇಳೆ ನಾವು ಈ ಲೋಕದಲ್ಲಿ ಬಹಳ ಮುಖ್ಯವಾಗಿ ಆಶಿಸುವಂತ ಒಂದು ವಸ್ತು ಯಾವುದಂದ್ರೆ ಅದು ಹಣವೇ ಆಗಿದೆ. ಒಂದು ವೇಳೆ ನಾವು ಈ ಲೋಕದಲ್ಲಿ ಹಣವನ್ನು ಹೊಂದಿರ್ತಕ್ಕಂತಹ ಆ ಶ್ರೀಮಂತನನ್ನು ನಾವು ಕೇಳುವಾಗ, ಹಣವನ್ನು ಹೊಂದಿರ್ತಕ್ಕಂತಹ ಶ್ರೀಮಂತನ ಬಳಿಯಲ್ಲಿ ನಾವು ಸಮಾಧಾನದ ವಿಷಯವನ್ನು ನಾವು ಕೇಳುವಾಗ, ನೋಡ್ರಿ, ಅವನಿಗೆ ಆ ಸಮಾಧಾನ ಅನ್ನುವಂಥದ್ದು ತಾತ್ಕಾಲಿಕವಾಗಿ ಸಿಕ್ಕುವಂತದ್ದಾಗಿರ್ತದೆ. ಆದರೆ ಅವನಿಗೆ ಆ ಸಮಾಧಾನ, ಆ ಹೃದಯಾನಂದ ಶಾಶ್ವತವಾಗಿ ಸಿಕ್ಕಿರುವುದಿಲ್ಲ. ಹಾಗಾಗಿ ಈ ಶಾಶ್ವತವಾದಂತ ಸಮಾಧಾನ ಯಾರ ಬಳಿಯಲ್ಲಿದೆ?
ಈ ಸಮಾಧಾನವು ಸಮಾಧಾನದ ಪ್ರಭು ಆಗಿರ್ತಕ್ಕಂಥ ಕರ್ತನಾದಂತ ಯೇಸು ಕ್ರಿಸ್ತನ ಬಳಿಯಲ್ಲದೆ ಇನ್ಯಾರ ಬಳಿಯಲ್ಲಿಯೂ ಈ ಸಮಾಧಾನ ಸಿಕ್ಕಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಪ್ರಿಯರೇ. ಈ ದಿನಗಳನ್ನು ನೋಡುವಾಗ ಕುಟುಂಬಗಳಲ್ಲಿ ಅಶಾಂತಿ, ಕುಟುಂಬಗಳಲ್ಲಿ ಅಸಮಾಧಾನ, ಗಂಡ ಹೆಂಡತಿಯರ ಮಧ್ಯೆ ಅಸಮಾಧಾನ, ಮಕ್ಕಳ ಮತ್ತು ತಂದೆ ತಾಯಿಗಳ ಮಧ್ಯೆ ಅಸಮಾಧಾನ, ನಾವು ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಅಸಮಾಧಾನ, ಅಸಮಾಧಾನದಲ್ಲೇ ನಾವು ಜೀವಿಸ್ತಾ ಇದ್ದೇವೆ. ಒಂದು ವೇಳೆ ಈ ಅಸಮಾಧಾನವೇ ನಮ್ಮ ಜೀವಿತದ ಅಂತ್ಯಕ್ಕೂ ಕೂಡ ತರುವಂತದ್ದಾಗಿರುವಂತಹ ಸಂದರ್ಭಗಳನ್ನು ನೋಡುವಂತವರಾಗಿದ್ದೇವೆ. ಹಾಗಾಗಿ ನಾವು ಸಮಾಧಾನವನ್ನು ಹೊಂದಬೇಕಾದರೆ ಮೊದಲನೇದಾಗಿ ವ್ಯಕ್ತಿಗತವಾಗಿ ನಾನು ಸಮಾಧಾನವನ್ನು ಹೊಂದಬೇಕು. ಅದಾದ ನಂತರ ನನ್ನ ಕುಟುಂಬ ಸಮಾಧಾನ ಹೊಂದಬೇಕು. ಅದಾದ ನಂತರ ನನ್ನ ಸಭೆ ಸಮಾಧಾನ ಹೊಂದಬೇಕು. ಅದಾದ ನಂತರ ಈ ಸಮಾಜದಲ್ಲಿ ಇರ್ತಕ್ಕಂತಹ ಆ ಅಸಮಾಧಾನವನ್ನು ಹೋಗಲಾಡಿಸೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಹಾಗಾದಾಗ ಮಾತ್ರ ನಾವು ಪರಿಪೂರ್ಣವಾದಂತಹ ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಅಂಶವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಗಾಗಿ ಈ ದಿನಗಳು ನೋಡುವಾಗ ನಾವು ಯಾಕೆ ಈ ದಿನಗಳಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಅಥವಾ ಸತ್ಯವೇದದ ಮೂಲಕವಾಗಿ ನಮಗೆ ದೊರಕಬೇಕಾಗಿರ್ತಕ್ಕಂತಹ ಸಮಾಧಾನವನ್ನ ಅನೇಕರು ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಥವಾ ಆ ಸಮಾಧಾನವನ್ನ ಯಾಕೆ ಇನ್ನೂ ಕೂಡ ಹೊಂದಲಿಕ್ಕೆ ಸಾಧ್ಯವಾಗಲಿ ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ ನೋಡ್ತೇವೆ ನಾವು ಆ ಸಮಾಧಾನವನ್ನು ಹೊಂದಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಅಂಶಗಳೇನಪ್ಪ ಅಂತಂದ್ರೆ ನಾವು ಎಲ್ಲದರಲ್ಲಿಯೂ ಕೃತಜ್ಞತೆಯನ್ನ ಸಲ್ಲಿಸದೇ ಇರುವಂತದ್ದು. ಎಲ್ಲದರಲ್ಲಿಯೂ ನಾವು ಕೃತಜ್ಞತೆಯನ್ನ ಸಲ್ಲಿಸದೇ ಇರುವಂತದ್ದಾಗಿದೆ. ಈ ದಿನಮಾನಗಳು ಭಯಂಕರವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ದಿನಗಳು ಎಂಬುದಾಗಿ ನಮಗೆ ಗೊತ್ತಿದೆ. ನೋಡ್ರಿ, ಮನುಷ್ಯನು ಈ ದಿನ ಆತನು ಎಲ್ಲಾ ಕಾರ್ಯಗಳಲ್ಲೂ ಆತನು ಕೃತಜ್ಞತೆಯನ್ನ ಆತನು ತಿಳಿಸೋದಕ್ಕೆ ಆತನು ಹಿಂದೆ ನೋಡ್ತಾ ಇದ್ದಾನೆ, ಅಥವಾ ಆತನು ಆ ಕೃತಜ್ಞತೆಯನ್ನ ಸಲ್ಲಿಸುವುದಕ್ಕೆ ಆತನು ಮುಂದೆ ಬರ್ತಾ ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ ನಾವು ನೋಡ್ತೇವೆ, ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನಕ್ಕೆ ನಾವು ಬರುವಾಗ, ಫಸ್ಟ್ ಥೆಸಲೋನಿಕನ್ಸ್ ಚಾಪ್ಟರ್ 5 ವರ್ಸ್ 18, ಅಲ್ಲಿ ನಾವು ಹೀಗೆ ನೋಡುವಂತವರಾಗಿದ್ದೇವೆ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವಾಗಿದೆ. ನೋಡಿರಿ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಮೊದಲನೇದಾಗಿ ನಾವು ಕೃತಜ್ಞತೆಯುಳ್ಳವರಾಗಿ ಜೀವಿಸಬೇಕು. ಆ ಕೃತಜ್ಞತೆಯುಳ್ಳವರಾಗಿ ನಾವು ಜೀವಿಸುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ಯಾವ ಸಮಾಧಾನವನ್ನು ನಮಗೆ ಕೊಟ್ಟಿದ್ದಾನೋ ಆ ಸಮಾಧಾನವನ್ನು ಹೊಂದಲಿಕ್ಕೆ ನಮಗೆ ಸಾಧ್ಯವಾಗುವಂತದ್ದಾಗಿದೆ. ನಾವು ನೋಡುವಾಗ ಈ ದಿನಗಳಲ್ಲಿ ಕೃತಜ್ಞತೆ ಎನ್ನುವಂಥದ್ದು ಬಹಳ ಕಡಿಮೆಯಾಗಿದೆ. ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲಾ ವಿಷಯಗಳಲ್ಲಿಯೂ ನೀವು ಕೃತಜ್ಞತೆ ಉಳ್ಳವರಾಗಿರ್ರಿ, ಇದೇ ದೇವರ ಚಿತ್ತ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ನನ್ನ ಪ್ರಿಯ ದೇವಜನರೇ, ಕುಟುಂಬದಲ್ಲಿ ನಾವು ನೋಡುವಾಗ ತಂದೆ ತಾಯಿಗಳು ಮಕ್ಕಳನ್ನ ಬಹಳ ವಿಶೇಷವಾದ ಕಾಳಜಿ ಉಳ್ಳವರಾಗಿ ಬಹಳ ಪ್ರೀತಿಯಿಂದ ಅವರು ತಂದೆ ತಾಯಿಗಳು ಮಕ್ಕಳನ್ನ ಸಾಕಿ ಸಲುವಂತವರಾಗಿರುತ್ತಾರೆ. ತಂದೆ ತಾಯಿಗಳು ಆ ಸಾಕಿ ಸಲುಹಿದಂತ ಮಕ್ಕಳು ಒಂದು ಹಂತಕ್ಕೆ ಬಂದಾಗ, ಒಂದು ಸಮಯಕ್ಕೆ ಬಂದಾಗ ತಂದೆ ತಾಯಿಗಳನ್ನೇ ಅವರು ಹೀಯಾಳಿಸುವಂತವರಾಗಿದ್ದಾರೆ. ನಾವು ನೋಡುವಾಗ ಒಂದು ವೇಳೆ ತಂದೆ ತಾಯಿಗಳು ಅಥವಾ ಕಡಿಮೆಯ ಒಂದು ವಿದ್ಯಾಭ್ಯಾಸ ಹೊಂದಿರುವಾಗ ಆ ಮಕ್ಕಳು ಉನ್ನತವಾದಂತ ವ್ಯಾಸಂಗವನ್ನು ಮಾಡಿರುವಾಗ ಎಷ್ಟೋ ಕುಟುಂಬಗಳಲ್ಲಿ ಮಕ್ಕಳು ತಂದೆ ತಾಯಿಗಳನ್ನೇ ಅವರು ಹೀಯಾಳಿಸುವಂತ ಸಂದರ್ಭಗಳು ಬರ್ತಾ ಇವೆ. ಅದಕ್ಕೆ ಕಾರಣ ಏನು? ನನ್ನ ತಂದೆ ತನ್ನ ಚಿಕ್ಕ ವ್ಯಾಪಾರದಲ್ಲಿ, ತನ್ನ ಚಿಕ್ಕ ಉದ್ಯೋಗದಲ್ಲಿ ನನ್ನನ್ನ ಸಾಕಿ ಸಲಹಿ ಇಷ್ಟು ದೊಡ್ಡ ಒಂದು ಹುದ್ದೆಗೆ ನನ್ನನ್ನು ತಂದಿದ್ದಾನೆ. ನನ್ನನ್ನು ಇಷ್ಟರ ಮಟ್ಟಿಗೆ ಆತನು ವಿದ್ಯಾಭ್ಯಾಸವನ್ನು ಮಾಡಿಸಿದ್ದಾನೆ. ಆದ್ದರಿಂದ ನಾನು ನನ್ನ ತಂದೆ ತಾಯಿಗಳಿಗೆ ವಿಧೇಯನಾಗಿ ಜೀವಿಸಬೇಕೆಂಬತಕ್ಕಂಥ ಚಿಕ್ಕ ಆಲೋಚನೆಯನ್ನು ಕೂಡ ಮರೆಯುವಂತವರಾಗಿದ್ದಾರೆ. ನನ್ನ ಪ್ರಿಯರೇ, ನಾನು ಕಂಡಂತ ಸತ್ಯ, ತಂದೆ ತಾಯಿಗಳ ವಿಷಯದಲ್ಲಿ ಮಕ್ಕಳು ಕೊಡುವಂತ ಗೌರವದಲ್ಲಿ ಅವಿಶ್ವಾಸಿಗಳ ಮಕ್ಕಳೇ ಹೆಚ್ಚು ಹೆಚ್ಚು ಅವರು ಮುಂದೆ ಬರುವಂತದನ್ನು ನೋಡುವಂತವರಾಗಿದ್ದೇವೆ.
ನಾವು ಕೇವಲ ಬರೀ ವಾಕ್ಯ 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 ಎಂಬುದಾಗಿ ಹೇಳ್ತಾ 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 ಇದ್ರು ಕೂಡ ಮಕ್ಕಳು ವಾಕ್ಯವನ್ನ ಕೇಳ್ತಾ ಇದ್ದಾರೆ, ಆದರೆ ಆ ವಾಕ್ಯವನ್ನ ಕೈಗೊಂಡು ನಡೆಯಲಿಕ್ಕೆ ಅವರು ಹಿಂಜರಿಯುವಂತವರಾಗಿರ್ತಾರೆ. ನಾವು ಪ್ರತಿ ವಾರವೂ ಕೂಡ ಸಭೆಗಳಲ್ಲಿ ನಾವು ವಾಕ್ಯವನ್ನ ಕೇಳ್ತೇವೆ. ನಾವು ಎಷ್ಟು ವಿಷಯಗಳಲ್ಲಿ ನಾವು ಕೃತಜ್ಞರಾಗಿದ್ದೇವೆ, ನಮ್ಮನ್ನ ನಾವು ಪರಿಶೋಧಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಹಾಗಾಗಿ ದೇವರ ಚಿತ್ತ ಏನು ಎಂಬುದಾಗಿ ಹೇಳುವಾಗ ಎಲ್ಲಾ ವಿಷಯಗಳಲ್ಲಿಯೂ ನಾವು ದೇವರಿಗೆ ನಾವು ಕೃತಜ್ಞರಾಗಿರಬೇಕು. ಅಂದ್ರೆ ಏನು? ದೇವರು ತಾನೇ ನಮ್ಮನ್ನ, ಪಾಪಿಗಳಾಗಿದ್ದಂತ ನಮ್ಮನ್ನ ಆತನು ಆರಿಸಿಕೊಂಡು ನಮಗೆ ಬೇಕಾದಂತ ರಕ್ಷಣೆಯನ್ನ ಕೊಟ್ಟು, ಪಾಪದ ಕೂಪದಲ್ಲಿ ಬಿದ್ದಿದಂತ ನಮ್ಮನ್ನ ಆತನು ಮೇಲಕ್ಕೆ ಎತ್ತಿ ಸ್ಥಿರವಾದಂತ ಬಂಡೆಯ ಮೇಲೆ ನಿಲ್ಲಿಸಿ ನಮ್ಮನ್ನ ಆತನು ಈ ಲೋಕದಲ್ಲಿ ಉಳಿಯ ಮಾಡಿದ್ದಾನೆ. ನಾವು ಶ್ವಾಸದಿಂದ ಜೀವಿಸ್ತಾ ಇರ್ತಕ್ಕಂಥದ್ದು, ಜೀವಬಾಧ್ಯರ ಪಟ್ಟಿಯಲ್ಲಿ ನಾವು ಉಳಿದಿರ್ತಕ್ಕಂಥದ್ದು ಅದು ಕರ್ತನ ಚಿತ್ತವಾಗಿದೆ. ಈ ಲೋಕದ ಯಾವ ಸಂಗತಿಗಳು ನಮ್ಮನ್ನ ಉಳಿಸಲಿಕ್ಕೆ ಸಾಧ್ಯವಿಲ್ಲ ಇರ್ತಕ್ಕಂಥ ಆಲೋಚನೆಯನ್ನು ನಾವು ತಿಳ್ಕೊಂಡವರಾಗಿ ಕರ್ತನ ಬಳಿಯಲ್ಲಿ ನಾವು ಕೃತಜ್ಞರಾಗಿ ಜೀವಿಸಬೇಕು. ಮುಂಜಾನೆ ಇನ್ನು ಒಬ್ಬಿರುವಾಗಲೇ ನಾವು ಎದ್ದು ಕರ್ತನ ಪಾದಗಳ ಸನ್ನಿಧಿಯಲ್ಲಿ ಬಂದು ಆತನಿಗೆ ಮೊಣಕಾಲೂರಿ ಆ ಹೊಸ ದಿನವನ್ನ ಕಾಣಲಿಕ್ಕಾಗುವ ಹಾಗೆ ಕರ್ತನು ಕೊಟ್ಟಂತ ಆ ಆಶೀರ್ವಾದಕ್ಕೋಸ್ಕರ, ಆ ಐಶ್ವರ್ಯಕ್ಕೋಸ್ಕರ ಕರ್ತನ ಬಳಿ ನಾವು ಕೃತಜ್ಞತೆಯಿಂದ ಕೂಡಿ ಬರುವವರಾಗಿರಬೇಕು. ಮಾತ್ರವಲ್ಲದೆ ಆ ದಿನವೆಲ್ಲ ನಾವು ನಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಗಿಸಿ ನಮ್ಮ ಆ ದಿನದ ಎಲ್ಲಾ ರೀತಿಯ ಆ ಶಕ್ತಿಯನ್ನ ನಾವು ಪಡಕೊಂಡವರಾಗಿ ಕಾರ್ಯ ಮಾಡಿದ್ದಕ್ಕೋಸ್ಕರ, ನಾವು ಉಳಿದಕ್ಕೋಸ್ಕರ ಕರ್ತನ ಪಾದಗಳ ಸನ್ನಿಧಿಯಲ್ಲಿ ನಾವು ಕುಟುಂಬವಾಗಿ ಕೂಡಿ ಬರಬೇಕು. ಕುಟುಂಬವಾಗಿ ಕೂಡಿ ಬಂದು ಕರ್ತನ ಮುಂದೆ ನಾನು ಮಾತ್ರವಲ್ಲ, ನನ್ನ ಹೆಂಡತಿ ಮಾತ್ರವಲ್ಲ, ನಮ್ಮ ಎಲ್ಲಾ ಕುಟುಂಬ ವರ್ಗದವರು ಕರ್ತನ ಪಾದಗಳ ಸನ್ನಿಧಿಯಲ್ಲಿ ಬಂದು ನಾವು ಮೊಣಕಾಲೂರಿ ಅಲ್ಲಿ ತನಕ ನಮ್ಮನ್ನ ಕರ್ತನು ತಾನೇ ನಡೆಸಿದ್ದಕ್ಕೋಸ್ಕರ ನಾವು ಕರ್ತನ ಬಳಿಯಲ್ಲಿ ಕೃತಜ್ಞರಾಗಿ ಕೂಡಿ ಬರಬೇಕೆಂಬುದನ್ನ ದೇವರು ತನ್ನ ಚಿತ್ತದ ಮುಖಾಂತರವಾಗಿ ನಮಗೆ ತಿಳಿಸಿಕೊಡುವಂತವನಾಗಿದ್ದಾನೆ. ಇಂತಹ ಕಾರ್ಯಗಳನ್ನು ನಾವು ಮಾಡುವಾಗ, ಈ ಕಾರ್ಯಗಳನ್ನು ನಾವು ಮಾಡುವಾಗ ಕರ್ತನು ತಾನೇ ನಮಗೆ ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನು ನಾವು 100% ಹೊಂದಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ಈ ಒಂದು ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಪ್ರಿಯರೇ. ಯಾಕೆ ಎಂಬುದಾಗಿ ಹೇಳುವಾಗ ಈ ದಿನಗಳಲ್ಲಿ ನೋಡ್ತೀವಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ನಾವು ಪ್ರಾರ್ಥನೆ ಮಾಡದೆ ನಿದ್ರೆಗೆ ಹೋಗುವಂಥದ್ದು, ಮತ್ತು ಎಷ್ಟೋ ಸಂದರ್ಭಗಳಲ್ಲಿ ನಾವು ಕರ್ತನಿಗೆ ಪ್ರಥಮ ಸ್ಥಾನವನ್ನ ಕೊಡದೆ ಇರ್ತಕ್ಕಂಥದ್ದು, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳುವಂಥದ್ದು. ಒಂದು ವೇಳೆ ನಾವು ಉತ್ತಮವಾದಂತಹ ಒಂದು ಮನೆಯನ್ನ ಕಟ್ಟಿರುವಾಗ, ನಾವು ಉತ್ತಮವಾದ ಒಂದು ಉದ್ಯೋಗದಲ್ಲಿರುವಾಗ ನಮಗ್ ಗೊತ್ತಿಲ್ಲದೆ ನಾವು ಏನ್ ಮಾಡ್ತೀವಿ, ನಾವು ನಮ್ಮನ್ನೇ ನಾವು ಹೆಚ್ಚಿಸಿಕೊಳ್ಳುವಂತವರಾಗಿರುತ್ತೇವೆ. ಈ ಮನೆ ನಾನು ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೇನೆ ಗೊತ್ತಾ, ಈ ಉದ್ಯೋಗವನ್ನು ನಾನು ಎಷ್ಟು ಕಷ್ಟಪಟ್ಟು ಪಡ್ಕೊಂಡಿದ್ದೇನೆ ಗೊತ್ತಾ, ಈ ರೀತಿಯಾದಂತಹ ಆಲೋಚನೆಯಲ್ಲಿ ನಾವು ಬೇರೆಯವರ ಮುಂದೆ ನಾವು ಕಾಣಿಸಿಕೊಳ್ಳುವಂತವರಾಗಿದ್ದೇವೆ. ಇನ್ನು ಅನೇಕರನ್ನು ನೋಡುವಾಗ, ಕ್ರಿಸ್ತಿಯ ಮಕ್ಕಳ ಜೊತೆಗೆ ಮಾತನಾಡುವಾಗ ಅವರ ಮಾತುಗಳ ರೀತಿಯೇ ಬೇರೆ ಇರುವಂತದ್ದಾಗಿರ್ತದೆ. ಅವಿಶ್ವಾಸಿಗಳ ಮೂಲಕ ಅವರು ವ್ಯವಹರಿಸುವಾಗ ಅವರು ಮಾತನಾಡುವಂತಹ ರೀತಿಯೇ ಬೇರೆ ಇರುವಂತದ್ದಾಗಿರ್ತದೆ. ಕ್ರಿಸ್ತನ ಮಕ್ಕಳೊಟ್ಟಿಗೆ ಮಾತನಾಡುವಾಗ ದೇವರ ಚಿತ್ತ, ಆ ದೇವರ ಆ ಚಿತ್ತಕ್ಕೆ ಒಳಂಬಡಿದರೆ ಅಂತಕ್ಕಂಥ ಮಾತುಗಳನ್ನ ಆಡ್ತಾರೆ. ಆದರೆ ಆ ಅವಿಶ್ವಾಸಿಗಳ ಕೂಡ ಮಾತನಾಡುವಾಗ, ನಾನು ಪಟ್ಟಿರ್ತಕ್ಕಂಥ ಕಷ್ಟ ನಿನ್ಗೆ ಗೊತ್ತಾ, ನಾನು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೇನೆ, ಎಷ್ಟು ಕಷ್ಟಪಟ್ಟು ನನ್ನ ಮಕ್ಕಳನ್ನು ಓದಿಸಿದ್ದೇನೆ, ಈ ರೀತಿಯಾದ ಮಾತುಗಳನ್ನ ಹೇಳುವಾಗ ಅದು ಖಂಡಿತವಾಗಿಯೂ ಕೂಡ ಕರ್ತನಿಗೆ ಅದು ಕೃತಜ್ಞತೆಯಾಗಿ ಕಾಣಿಸಿಕೊಳ್ಳುವುದೇ ಪ್ರಿಯರೇ. ಕರ್ತನು ತಾನು ಹೇಳುವಂತಹ ವಿಷಯಗಳಲ್ಲಿಯೂ ನಾವು ಕರ್ತನ ಮುಂದೆ ನಾವು ಕೃತಜ್ಞರಾಗಿ ನಿಲ್ಲಬೇಕೆಂಬುದಾಗಿ ಕರ್ತನು ತಾನು ನಮ್ಮನ್ನು ಎಚ್ಚರಿಸುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ನಾವು ಕರ್ತನ ಮುಂದೆ ನಾವು ಖಂಡಿತವಾಗಿಯೂ ಸುಳ್ಳು ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾವು ಯಥಾ ಪ್ರಕಾರವಾಗಿ ಕರ್ತನ ಬಳಿಯಲ್ಲಿ ನಾವು ಯಥಾ ಸ್ಥಿತಿಯಲ್ಲಿ ನಾವು ನಿಲ್ಲುವಾಗ ಕರ್ತನಿಗೆ ನಾವು ಏನು ಉತ್ತರ ಕೊಡಬೇಕಾಗ್ತದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ನೋಡ್ರಿ, ನಾವು ಪ್ರತಿನಿತ್ಯವೂ ಕೂಡ ನಾವು ವಾಕ್ಯವನ್ನ ಕೇಳ್ತಾ ಇದ್ದೇವೆ, ಪ್ರತಿ ವಾರವೂ ಕೂಡ ನಾವು ಸಭೆಯಲ್ಲಿ ವಾಕ್ಯವನ್ನ ಕೇಳ್ತೇವೆ, ಪ್ರತಿನಿತ್ಯವೂ ಕೂಡ ನಾವು ಸತ್ಯವೇದವನ್ನು ಓದುತ್ತೇವೆ. ಇಂಥ ನಾವುಗಳು ತಪ್ಪುಗಳನ್ನ ಮಾಡುವಾಗ, ಇಂಥ ನಾವು ಕೃತಜ್ಞತೆಯಿಂದ ಜೀವಿಸುವಾಗ ಆ ಜೀವಿತ ವ್ಯರ್ಥವಾಗುವಂತಾಗಿದೆ.
ಬದಲಿಗೆ ಕರ್ತನಾದಂತ ಯೇಸು ಕ್ರಿಸ್ತನು ಯಾವ ಸಮಾಧಾನವನ್ನ ಕೊಟ್ಟಿದ್ದನೋ ಆ ಸಮಾಧಾನ ಹೊಂದಲಿಕ್ಕೆ ನಮಗೆ ಅದು ಅಸಾಧ್ಯವಾಗುವಂತದ್ದಾಗಿದೆ. ನಂತರ ಅದೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯ 5ನೇ ಅಧ್ಯಾಯದ 21ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ನಾವು ದೂರವಾಗಿರ್ರಿ. ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಎಷ್ಟೋ ಜನರು ನೋಡ್ತೇವೆ ನಾವು, ಇದು ಸುಳ್ಳು ಬೋಧನೆ, ಸಮಾಧಾನವನ್ನು ಹೊಂದಿ ಈ ಲೋಕದಲ್ಲಿ ಸಮಾಧಾನವಾಗಿ ನಾವು ಈ ಲೋಕವನ್ನು ಬಿಡಬೇಕೆಂಬುದಾಗಿ ನಾವು ಬಯಸುವಂತದ್ದಾದರೆ ನಾವು ಈ ಲೋಕದಲ್ಲಿ ನಾವು ಮಾದರಿಯುಳ್ಳವರಾಗಿ ನಾವು ಜೀವಿಸಬೇಕು. ನಾವು ಕರ್ತನ ಮುಂದೆ ನಾವು ಕೃತಜ್ಞತೆ ಉಳ್ಳವರಾಗಿ ನಾವು ರೋಗಿಗಳು. ಕರ್ತನ ಕ್ರಿಸ್ತನು ಆ ಆದಿಯಲ್ಲಿ ಹೋಗ್ತಾ ಇರ್ಬೇಕಾದಾಗ 10 ಮಂದಿ ಕುಷ್ಠರೋಗಿಗಳು ಬಂದ್ರು. ಅವರು ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ತಿಳ್ಕೊಂಡಿದ್ರು. ಅವರು ಗಟ್ಟಿಯಾಗಿ ಕೂಕೊಂಡ್ರು. ಅವರು ಕರ್ತನೇ, ಯೆಹೋವ ಕರ್ತನೇ, ಯೇಸು ಕ್ರಿಸ್ತನೇ, ನಮ್ಮನ್ನ ಕರುಣಿಸು, ನಮ್ಮನ್ನ ಕರುಣಿಸು ಅಯ್ಯ, ನಾವು ಇಂತಹ ಸ್ಥಿತಿಯಲ್ಲಿ ಇದ್ದೇವೆ, ಇಂತಹ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಮಗೆ ನೀನು ದಯಮಾಡಿ ಕರುಣೆಯನ್ನು ಸುರಿಸಿ ಎಂಬುದಾಗಿ ಆತರು ಅವರು ಕಣ್ಣೀರಿಟ್ಟು ಕರ್ತನ ಪಾದಗಳ ಬಳಿಗೆ ಬಂದರು. ಕರ್ತನ ಪಾದಗಳಿಗೆ ಬಂದಾಗ ಕರ್ತನು ತಾನೆಯವರ ಮೇಲೆ ಕನಿಕರವಿಟ್ಟು, ನೀವು ಹೋಗಿ ಯಾಜಕರ ಮುಂದೆ ನೀವು ಮೈಯನ್ನು ತೋರಿಸ್ಕೊಳ್ರಿ, ನಿಮಗೆ ಗುಣವಾಗ್ತದೆ ಎಂಬುದಾಗಿ ಕರ್ತನು ತಾನು ಹೇಳಿದ್ನು. ಅವರು ಇನ್ನೂ ಕೂಡ ಯಾಜಕರ ಬಳಿಗೆ ಹೋಗಿ ಇರಲೇ ಇಲ್ಲ. ಅವರು ಹೋಗುವುದಕ್ಕಿಂತ ಮುಂಚಿತವಾಗಿ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳಿದಂತ ಮಾತಿನ ಮೂಲಕವಾಗಿ, ಮಾತಿನ ಮೇರೆಗೆ ಅವರ ಕುಷ್ಠರೋಗವು ಗುಣವಾಯಿತು. ಎಷ್ಟರ ಮಟ್ಟಿಗೆ ಗುಣವಾಯಿತು ಎಂಬುದನ್ನು ನೋಡುವಾಗ ಅವರ ಮೈ ಮತ್ತೆ ಹಸುಗೂಸಿನ ಮೈಯಂತೆ ಅವರು ಕಂಗೊಳಿಸುವಂತವರಾದರು. ಹೀಗಿರುವಾಗ ನಾವು ನೋಡ್ತೇವೆ, ಆ 10 ಜನರು ತಮ್ಮನ್ನು ತಾವು ಪರಿಶೋಧನೆ ಮಾಡಿಕೊಂಡ್ರು. ಅವರಲ್ಲಿ 9 ಜನರು ತಮ್ಮ ತಮ್ಮ ಕೆಲಸಗಳಿಗೆ ಹೊರಟು ಹೋದ್ರು. ಅವರು ಬಹುಶಃ ಒಬ್ಬನಿಗೆ ತನ್ನ ಹೆಂಡತಿಯನ್ನು ನೋಡ್ಬೇಕಾಗಿತ್ತು, ಮತ್ತೊಬ್ಬನಿಗೆ ಅವನು ತನ್ನ ಬಂಧು ಬಾಂಧವರು ನೋಡ್ಬೇಕಾಗಿತ್ತು, ಮತ್ತೊಬ್ಬನಿಗೆ ಯಾವ ಕಾರ್ಯ ಮಾಡ್ಬೇಕಾಗಿತ್ತು ಆ ಕಾರ್ಯಕ್ಕೆ ಅವರೆಲ್ಲರೂ ಹೊರಟೋದ್ರು. ಅವರು ಯಾರು ಕೂಡ ಮತ್ತೆ ಕರ್ತನ ಬಳಿಗೆ ಬರಲಿಲ್ಲ. ಅವರು ಆದ್ರೆ ಒಬ್ಬನೇ ಒಬ್ಬ ವ್ಯಕ್ತಿಗೆ ರೀತಿಗ ಆತನಿಗೆ ಮನ ಪರಿವರ್ತನೆ ಆಯಿತು. ಆತನು ಒಂದು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದವನು, ಅಯ್ಯೋ, ಹೀಗೆ ಕೆಲವು ನಿಮಿಷಗಳ ಹಿಂದೆ ನಾನು ಒಬ್ಬ ಕುಷ್ಠರೋಗಿ ಆಗಿದ್ದೇನೋ, ನಾನು ಊರಿಂದ ಹೊರಗೆ ಇರಬೇಕಾದಂತ ವ್ಯಕ್ತಿ ಆಗಿದ್ದೇನೋ, ಕುಷ್ಠವು ನನ್ನನ್ನು ಬಾಧಿಸ್ತಾ ಇತ್ತು. ನಾನು ನನ್ನ ಕುಟುಂಬಕ್ಕೆ, ಸಮಾಜಕ್ಕೆ, ನನ್ನ ಮಕ್ಕಳಿಗೆ ನಾನು ಯಾರ್ಯಾರಿಗೂ ಕೂಡ ಬೇಡದವನಾಗಿದ್ದೇನೋ. ನನ್ನನ್ನು ನೋಡಿದವ್ರು ಎಲ್ಲ ಏನ್ ಮಾಡ್ತಾ ಇದ್ದಾರೆ ನೋಡಿ, ಮುಖವನ್ನು ಮುಚ್ಕೋತಾ ಇದ್ರು. ನಾನು ಪಾಳೆಯದ ಹೊರಗಡೆ ವಾಸ ಮಾಡ್ಬೇಕಾಗಿತ್ತು, ನನಗೆ ಯಾವ ನಿರೀಕ್ಷೆ ಇರಲಿಲ್ಲ. ಹೀಗಿರುವಾಗ ಕರ್ತನಾದಂತ ಯೇಸು ಕ್ರಿಸ್ತನು ನನ್ನ ಈ ಕುಷ್ಠವನ್ನ ವಾಸಿ ಮಾಡಿ ನನ್ನನ್ನ ಮೊದಲನೇ ಸ್ಥಿತಿಗಿಂತಲೂ ಉತ್ತಮವಾದ ಸ್ಥಿತಿಗೆ ಆತನು ತಂದಿದ್ದಾನೆ. ಹೀಗಿರುವಾಗ ನಾನು ನನ್ನ ಸ್ವಾಮಿಯ ಮುಂದೆ ಹೋಗಿ ಆತನಿಗೆ ನನ್ನ ವಿಷಯವಾದಂತ ರೀತಿಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೆ ಹೋದ್ರೆ ಅದು ಪ್ರಯೋಜನಕ್ಕೆ ಬರದಂತ ವಿಷಯ ಆಗ್ತದೆ ಎಂಬುದಾಗಿ ಆತನಿಗೆ ಮನವರಿಕೆ ಆಯ್ತು. ಪ್ರಿಯರೇ, ಆತನ ಏನ್ ಮಾಡ್ದ? ಕರ್ತನ ಪಾದಗಳ ಬಳಿಗೆ ಬಂದ. ಕರ್ತನ ಪಾದಗಳಿಗೆ ಬಂದು ಕರ್ತನ ಪಾದಗಳ ಬಳಿಯಲ್ಲಿ ನಿಂತು, ನನ್ನ ಸ್ವಾಮಿ, ನನ್ನ ದೇವರೇ, ನಿನಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ, ನಿನ್ನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳಿದ ಅವನು. ನನ್ನ ಪ್ರಿಯ ದೇವ ಜನರೇ, ಆ 9 ಜನರು ಆ ರೀತಿಯಾಗಿ ಮಾಡಲಿಲ್ಲ ಎಂಬುದನ್ನು ನೋಡ್ತೇವೆ ನಾವು. ಕರ್ತನು ತಾನೇ ನಿಮ್ಮಲ್ಲಿ 10 ಜನರಲ್ಲವೋ, ಇನ್ನು ಉಳಿದವರು ಎಲ್ಲಿ ಎಂಬುದಾಗಿ ಕರ್ತನು ಕೇಳ್ದ. ನನ್ನ ಪ್ರಿಯರೇ, ಈ ದಿನಗಳಲ್ಲಿಯೂ ಕೂಡ ನಮ್ಮ ಕುಟುಂಬಗಳಲ್ಲಿ ನಾವು ಒಬ್ಬರು ಮಾತ್ರ ನಾವು ಕೃತಜ್ಞರಾಗಿದ್ರೆ ಸಾಲದು. ನಾನು, ನನ್ನ ಮಡದಿ, ನನ್ನ ಮಕ್ಕಳು, ನನ್ನ ಸರ್ವಸ್ವ ಎಲ್ಲರೂ ಕೂಡ ಕರ್ತನ ಬಳಿಯಲ್ಲಿ ಕೃತಜ್ಞತೆ ಉಳ್ಳವರಾಗಿರಬೇಕು. ಕೃತಜ್ಞತೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದಾಗಿದೆ. ನಾವು ಏನೇ ಮಾಡಿದರೂ ಕೂಡ
ಎಲ್ಲಾ ಒಳ್ಳೆಯ ಕಾರ್ಯಗಳಲ್ಲಿಯೂ ಕೂಡ ನಾವು ಕರ್ತನಿಗೆ ನಾವು ಕೃತಜ್ಞರಾಗಿರಬೇಕು, ಕೃತಜ್ಞತೆಯನ್ನ ಸಲ್ಲಿಸಬೇಕೆಂಬುದಾಗಿ ನಮಗೆ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಒಂದು ವೇಳೆ ನನ್ನ ಪ್ರಿಯ ದೇವಜನರೇ, ನಮ್ಮಲ್ಲಿ ಒಂದು ಆಲೋಚನೆ ಇದೆ, ನಾನು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಾನು ಸಭೆಗೆ ಹೋದ್ರೆ ಸಾಕು, ಅದು ನನಗೂ ನನ್ನ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಅದು ಅನ್ವಯಿಸುವಂತದ್ದಾಗಿದೆ ಎಂಬುದಾಗಿ ನಮ್ಮಲ್ಲಿ ತಪ್ಪಾದಂತ ಒಂದು ಭಾವನೆ ಇದೆ. ನನ್ನ ಪ್ರಿಯ ದೇವಜನರೇ, ಹೌದು, ಕುಟುಂಬದ ಹಿರಿಯನಾಗಿ ನಾನು ನನ್ನ ಕುಟುಂಬದ ನನ್ನ ಮಡದಿ ಮಕ್ಕಳಿಗೋಸ್ಕರ ನಾನು ಯೋಬನ ರೀತಿಯಲ್ಲಿ ನಾನು ಪ್ರಾರ್ಥನೆ ಮಾಡಬೇಕು, ಸತ್ಯ. ಆದರೆ ಅದಕ್ಕೆ ಪೂರಕವಾಗಿ ಮತ್ತೊಂದು ಬದಿಯಲ್ಲಿ ನನ್ನ ಮಡದಿ, ನನ್ನ ಮಕ್ಕಳು, ನನ್ನ ಸರ್ವಸ್ವವು ಕೂಡ ಕರ್ತನ ಬಳಿಯಲ್ಲಿ ನನಗೋಸ್ಕರ, ನನ್ನ ಪ್ರಾರ್ಥನೆಗೋಸ್ಕರ, ನನ್ನ ಕೃತಜ್ಞತೆಗೋಸ್ಕರ ಅವರು ಕೂಡ ಇಂಬು ಕೊಟ್ಟವರಾಗಿ ಪ್ರಾರ್ಥಿಸುವಾಗ, ಕೃತಜ್ಞತೆಯನ್ನು ಸಲ್ಲಿಸುವಾಗ ಕರ್ತನು ತಾನೇ ಬಹಳ ಸಂತೋಷದಿಂದ ನಮ್ಮನ್ನ ಸ್ವೀಕಾರ ಮಾಡುವಂತವನಾಗಿದ್ದಾನೆ. ಒಂದು ವೇಳೆ ಇಲ್ಲಿ ತನಕ ನಮ್ಮ ಪರಿಸ್ಥಿತಿಗಳು ಏನೇ ಆಗಿರ್ಲಿ, ಅದೆಲ್ಲವನ್ನು ನಾವು ಬದಿಗೊತ್ತು ಕರ್ತನಿಗೆ ನಾವು ಕೃತಜ್ಞರಾಗಿ ಜೀವಿಸಬೇಕೆಂಬುದಾಗಿ ನಮಗೆ ಸತ್ಯವೇದ ತಿಳಿಸುವಂತದ್ದಾಗಿದೆ. ನಂತರ ನಾವು ಎರಡನೇ ವಿಷಯಕ್ಕೆ ನಾವು ಬರುವಾಗ, ನಾವು ಮತ್ತೊಮ್ಮೆ ಎರಡನೇ ವಿಷಯಕ್ಕೆ ನಾವು ಬರೋಣ. ಎರಡನೇ ವಿಷಯದಲ್ಲಿ ನಾವು ಬರುವಾಗ, ಈ ಒಂದು ಸಮಾಧಾನವನ್ನು ಹೊಂದಲಿಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಮತ್ತೊಂದು ಅಂಶ ಯಾವುದೆಂಬುದಾಗಿ ಹೇಳುವಾಗ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸದೇ ಇರುವಂತದ್ದಾಗಿದೆ. ಒಬ್ಬರನ್ನೊಬ್ಬರು ನಾವು ಪ್ರೀತಿಸದೇ ಇರುವಂತದ್ದು ಕೂಡ ನಮ್ಮ ಸಮಾಧಾನಕ್ಕೆ ಅಡ್ಡಿಯಾಗಿರುವಂತ ವಿಷಯವಾಗಿದೆ. ಅದಕ್ಕೆ ನಾವು ಪೂರ್ವಕವಾಗಿ ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 19ನೇ ವಚನ ಬರುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಅಂದ್ರೆ ಏನು? ಇಲ್ಲಿ ನಾವು ನೋಡುವಾಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ ನಮಗೆ ಸತ್ಯವೇ ತಿಳಿಸುವಂತದ್ದಾಗಿದೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಮತ್ಯಾವುದಿಲ್ಲ ಎಂಬುದಾಗಿ ನಮಗೆ ವಾಕ್ಯವು ತಿಳಿಸಿದೆ. ನಾವು ಮತ್ತೊಬ್ಬರನ್ನ ಪ್ರೀತಿಸುವಾಗ, ಮತ್ತೊಬ್ಬರ ಕಷ್ಟಗಳಿಗೋಸ್ಕರ, ಮತ್ತೊಬ್ಬರ ಸಮಸ್ಯೆಗಳಿಗೋಸ್ಕರ, ಮತ್ತೊಬ್ಬರ ನೋವುಗಳಿಗೋಸ್ಕರ, ಮತ್ತೊಬ್ಬರ ಸಂಕಟಗಳಿಗೋಸ್ಕರ ನಾವು ಭಾರವಾದಂತ ಹೃದಯವುಳ್ಳವರಾಗಿ ನಾವು ಪ್ರಾರ್ಥಿಸಬೇಕು. ಈ ಆಲೋಚನೆ ನೋಡುವಾಗ, ಕಳೆದ ವಾರದಲ್ಲಿ ನಮ್ಮ ಸಭೆಯಲ್ಲಿ ಒಂದು ವಿಶೇಷವಾದ ಕೂಟವಿತ್ತು. ಆ ವಿಶೇಷವಾದಂತ ಕೂಟದಲ್ಲಿ ಪ್ರಿಯ ಪ್ರಬೋಧಕರು ನಮ್ಮನ್ನು ಒಂದು ಪ್ರಶ್ನೆ ಕೇಳಿದರು. ಎಷ್ಟು ಜನರು ನೀವು ಉತ್ತಮವಾದಂತಹ ಗಾಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿದ್ದೀರಿ? ಯಾಕೆ ಎಂಬುದಾಗಿ ಹೇಳುವಾಗ, ಈ ದಿನಗಳಲ್ಲಿ ಭಯಂಕರವಾಗಿರ್ತಕ್ಕಂಥ ಬಿಸಿಲಿನ ತಾಪ ಇದೆ. ನನ್ನ ತಂದೆಯೇ, ನನ್ನ ದೇವರೇ, ನನ್ನ ಕರ್ತನೆ, ದಯಮಾಡಿ ಈ ಒಂದು ಬಿಸಿಲಿನ ತಾಪದಿಂದ ಎಲ್ಲರನ್ನು ರಕ್ಷಣೆ ಮಾಡು, ಈ ಬಿಸಿಲಿನ ತಾಪವು ಬಿಟ್ಟು ಹೋಗದಂತೆ ನೀನು ಕರುಣಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತಿಳಿಸಿದರು. ಎಂತ ಅದ್ಭುತವಾದ ಒಂದು ಆಲೋಚನೆ. ನನ್ನ ಪ್ರಿಯ ದೇವಜನರೇ, ನಾವು ಪ್ರಕೃತಿಗೋಸ್ಕರ ನಾವು ಪ್ರಾರ್ಥಿಸಬೇಕಾಗಿದೆ. ಯಾಕೆಂದ್ರೆ ಆಕಾಶ, ಭೂಮಿ, ಸಾಗರ, ಚರಾಚರ, ನದಿಗಳು ಚಪ್ಪಾಳೆ ಹೊಡೆಯಲಿ, ಇದೆಲ್ಲವೂ ಕೂಡ ಕರ್ತನಿಗೆ ಒಳಪಟ್ಟಂತಹ ಒಂದು ಸೃಷ್ಟಿಗಳಾಗಿವೆ. ಸೃಷ್ಟಿಯು ಕೂಡ ಕರ್ತನ ಬಳಿಯಲ್ಲಿ ಅದನ್ನು ತಗ್ಗಿಸಿಕೊಂಡು ಕರ್ತನಿಗೆ ಅವು ಕೃತಜ್ಞತೆಯನ್ನು ಸಲ್ಲಿಸುವಂತದ್ದಾಗಿರ್ತವೆ. 104ನೇ ಕೀರ್ತನೆಯಲ್ಲಿ ಓದ್ತೇವೆ, ಸಂಜೆ ಆಗುತ್ತಲೇ ಪ್ರಾಯದ ಸಿಂಹಗಳು ಆಹಾರಕ್ಕೋಸ್ಕರ ಯೆಹೋವನಲ್ಲಿ ಮೊರೆ ಇಡುತ್ತವೆ ಎಂಬುದಾಗಿ. ಎಂತ ಅದ್ಭುತವಾಗಿರ್ತಕ್ಕಂಥ ಆಲೋಚನೆ ಪ್ರೇಯರ್. ನಾವು ನೋಡ್ತೇವೆ, ಯಾರೋ ಒಬ್ರು ಒಂದು ವಿಷಯವನ್ನು ಓದ್ದೆ, ಅಲ್ಲ, ಒಂದು ಪ್ರಾಣಿಯನ್ನ ಕೊಂದು ಆ ಪ್ರಾಣಿಯ ಮಾಂಸವನ್ನ ಮುಂದೆ ಇಟ್ಕೊಂಡು ಅದರ ಮುಂದೆ, ಅಯ್ಯೋ ದೇವ್ರೇ, ಇದನ್ನ ಆಶೀರ್ವಾದ ಮಾಡುತ್ತೆ ಹೇಳಿದ್ರೆ ಹೇಗೆ ಆಶೀರ್ವಾದ ಮಾಡಕ್ ಸಾಧ್ಯ? ಒಂದು ಪ್ರಾಣಿಯನ್ನು ನೀವು ಕೊಂದಿದ್ದೀರಿ ಅಂತ ಹೇಳ್ತಾನೆ. ಅವ್ರಿಗೆ ಗೊತ್ತಿಲ್ಲ, ಅವರು ಅವಿಶ್ವಾಸಿಗಳು. ದೇವರು ಈ ಲೋಕದಲ್ಲಿ ಉಂಟು ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ನಮ್ಮ ಒಳಿತಿಗಾಗಿಯೇ, ನಮಗೋಸ್ಕರ ಎಂಬತಕ್ಕಂಥ ಸತ್ಯ ಅವ್ರಿಗೆ ಗೊತ್ತಿಲ್ಲ. ನನ್ನ ಪ್ರಿಯ ದೇವಜನರೇ, ಒಂದು ಕ್ರೂರವಾದಂತ ಪ್ರಾಣಿ, ಒಂದು ಸಿಂಹ, ಅದು ತನ್ನ ಬೇಟೆಗೋಸ್ಕರ ಕರ್ತನನ್ನ ಮೊರೆ ಇಡುತ್ತದೆ ಎಂಬುದಾಗಿ ಹೇಳುವಾಗ ಅದು ಎಷ್ಟರ ಮಟ್ಟಿಗೆ ಕೃತಜ್ಞತೆಯನ್ನ ದೇವರಿಗೆ ತೋರಿಸ್ತದೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಹಾಗಾಗಿ ನಾವು ಕೃತಜ್ಞತೆ ಉಳ್ಳವರಾಗಿ ನಾವು ಜೀವಿಸುವಾಗ ನಾವು ಆ ಕೃತಜ್ಞತೆ ನಮ್ಮನ್ನ ಪ್ರೀತಿಯಾಗಿ ಮಾರ್ಪಡುವಂತದ್ದಾಗಿದೆ.
ಹಾಗಾಗಿ ನಾವು ಒಬ್ಬರನ್ನು ಒಬ್ಬರ ಪ್ರೀತಿಸುವಂತ ಹಂಗಿನವರಾಗಿದ್ದೇವೆ ನಾವು. ಹೀಗಿರುವಾಗ ನಾವು ನೋಡ್ತೇವೆ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಒಬ್ಬರಿಗೊಬ್ಬರು ನಾವು ಒಬ್ಬರಿಗೊಬ್ಬರು ನಾವು ಪ್ರೀತಿಯಿಂದ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಸತ್ಯವೇದ ತಿಳಿಸುತ್ತದೆ. ನಾವು ಮತ್ತೊಬ್ಬರ ಮೇಲೆ ನಮಗೆ ಪ್ರೀತಿ ಇರುವಾಗ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಅದೇ ಪ್ರಕಾರವಾಗಿ ನಾವು ಸೃಷ್ಟಿಯ ವಸ್ತುಗಳ ಮೇಲೆಯೂ ಕೂಡ ನಾವು ಪ್ರೀತಿ ಉಳ್ಳವರಾಗಿರಬೇಕು. ಒಂದು ವೇಳೆ ನಾವು ಆ ಸೃಷ್ಟಿಯ ವಸ್ತುಗಳಿಂದ ನಮಗೆ ಅನೇಕ ರೀತಿಯ ಅನುಕೂಲತೆಗಳ ದೇವರು ಕೊಟ್ಟಿದ್ದಾನೆ. ಈ ದಿನಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಆ ಬಿಸಿಲಿನ ತಾಪ ಹೆಚ್ಚಾಗಿರುವಾಗ ವೃದ್ಧರಿಗೆ ಮತ್ತು ಮಕ್ಕಳಿಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಎದುರಾಗ್ತದೆ ಎಂಬುದಾಗಿ ವಿಜ್ಞಾನ ತಿಳಿಸ್ತಾ ಇದೆ. ಹೀಗಿರುವಾಗ ಯಾಕೆ ನಾವು ಮೊಣಕಾಲೂರಿ ಆ ಪ್ರಕೃತಿಯ ವಿಕೋಪಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬಾರದು? ಅದನ್ನು ನಾವು ಪ್ರಾರ್ಥನೆ ಮಾಡುವಾಗ ಅದು ನಮಗೆ ಪ್ರೀತಿಯನ್ನ ತಿಳಿಸುವಂತದ್ದಾಗಿದೆ. ಪ್ರೀತಿ ಎಲ್ಲವನ್ನ ಮುಚ್ಚುವಂತದ್ದಾಗಿದೆ. ಹಾಗಾಗಿ ನಾವು ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ ನಮಗೆ ಸತ್ಯವೇದ ತಿಳಿಸುವಂತದ್ದಾಗಿದೆ. ನನ್ನ ಪ್ರಿಯ ದೇವ ಜನರೇ, ಈ ದಿನಗಳನ್ನು ನೋಡುವಾಗ ಕುಟುಂಬಗಳಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಇದೆ. ಒಂದು ವೇಳೆ ಗಂಡನು ಮನೆಯ ಯಜಮಾನಾಗಿರ್ತಕ್ಕಂಥ ಗಂಡನು brother. ಈ ಲೋಕದಲ್ಲಿ ನಾವು ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿ ನಾವು ಯಾವುದೇ ವಿಷಯಗಳನ್ನ ಕುರಿತು ನಾವು ಪ್ರಾರ್ಥಿಸುವಾಗ ಕರ್ತನು ತಾನೇ ಅದನ್ನ ಕೇಳುವಂತವನಾಗಿದ್ದಾನೆ. ಮಾತ್ರವಲ್ಲದೆ ನಮ್ಮ ಪ್ರಾರ್ಥನೆಯನ್ನ ಕೇಳಿ ಆತನು ಸಂತೋಷಪಟ್ಟು ಅದನ್ನು ನಮಗೆ ಒದಗಿಸಿಕೊಡುವಂತವನಾಗಿದ್ದಾನೆ. ನನ್ನ ಪ್ರಿಯ ದೇವ ಜನರೇ, ಹಾಗಾಗಿ ಈ ದಿನಗಳಲ್ಲಿ ಬೇಸಿಗೆಯಲ್ಲಿರ್ತಕ್ಕಂತಹ ಈ ಸಮಸ್ಯೆಗೋಸ್ಕರ ನಾವು ಕುಟುಂಬವಾಗಿ, ವೈಯಕ್ತಿಕವಾಗಿ, ಸಭೆಯಾಗಿ ನಾವು ಪ್ರಾರ್ಥಿಸುವಾಗ ಕರ್ತನು ನಮ್ಮ ಪ್ರಾರ್ಥನೆಯನ್ನ ಕೇಳುವಂತವನಾಗಿದ್ದಾನೆ. ನಾವು ನೋಡ್ರಿ, ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾವುದೇ ವಿಷಯ ಆಗಿರ್ಬೋದು, ಆ ಎಲ್ಲಾ ವಿಷಯಗಳ ಕುರಿತು ಭೂಲೋಕದಲ್ಲಿ ಒಂದೇ ವಿಷಯದ ಕುರಿತು ಅನೇಕರು ಪ್ರಾರ್ಥಿಸುವಾಗ ಕರ್ತನು ತಾನೇ ಆ ಪ್ರಾರ್ಥನೆಯನ್ನ ಕೇಳುವಂತವನಾಗಿದ್ದಾನೆ. ಹಾಗಾಗಿ ವಾಕ್ಯವು ನಮಗೆ ತಿಳಿಸುವಂತದ್ದಾಗಿದೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದಾಗಿ. ನಿನ್ನ ವೈರಿ ಎಸೆದಿದ್ದರೆ ಅವನಿಗೆ ಊಟ ಮಾಡಲಿಕ್ಕೆ ಬಡಿಸು. ಹೀಗೆ ಮಾಡುವಾಗ ಅವನ ತಲೆಯ ಮೇಲೆ ಕೆಂಡಗಳನ್ನ ಇಟ್ಟಂತಾಗ್ತದೆ ಸತ್ಯವೇದ ಹೇಳ್ತದೆ. ನಾವು ನಿಮ್ಮನ್ನೇ ನೀವು ಪ್ರೀತಿಸುವಂತವರನ್ನ ನೀವು ಪ್ರೀತಿಸಿದ ಪ್ರಯೋಜನ ಎನ್ನುವುದಾಗಿ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯ ಏನು? ನಮ್ಮನ್ನೇ ಪ್ರೀತಿಸುವಂತವ್ರು ನಾವು ಪ್ರೀತಿಸ್ತಾ ಇದ್ದೀವಿ ಅಷ್ಟೇ. ನಮ್ಮನ್ನ ಯಾರು ಪ್ರೀತಿ ಮಾಡ್ತಾ ಇದ್ದಾರೋ, ನಮ್ಮ ಮೇಲೆ ಯಾರು ಗೌರವ ಇಟ್ಟಿದ್ದಾರೋ ಅವ್ರಿಗೆ ನಾವು ಹೆಚ್ಚಿನ ಗೌರವವನ್ನು ಕೊಡ್ತೇವೆ. ನಮ್ಮನ್ನ ಯಾರು ಪ್ರೀತಿಸ್ತಾ ಇದ್ದಾರೋ ಅವರನ್ನು ನಾವು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇವೆ. ಆದ್ರೆ ವಾಕ್ಯ ಹೇಳ್ತಾ ಇದೆ, ನಿನ್ನ ವೈರಿಗಳನ್ನು ಪ್ರೀತಿಸಿ ಎಂಬುದಾಗಿ ಹೇಳ್ತಾ ಇದೆ. ಈ ದಿನಗಳಲ್ಲಿ ನಾವು ನೋಡುವಾಗ ಕುಟುಂಬಗಳಲ್ಲಿಯೂ ಕೂಡ ಅದು ಕಾಣ್ತಾ ಇಲ್ಲ. ಮತ್ತು ನಾವು ಸಭೆಗಳನ್ನು ನೋಡುವಾಗ ಭಯಂಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ. ಎಷ್ಟು ಜನರು ನಾವು ಸಭೆಯಲ್ಲಿರ್ತಕ್ಕಂಥ ಎಲ್ಲಾ ಹಿರಿಯರಿಗೋಸ್ಕರ ನಾವು ಏಕಮನಸ್ಸುಳ್ಳವರನ್ನ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಹೀಗೆ ನಾವು ಪ್ರಾರ್ಥಿಸುವಾಗ ಕರ್ತನು ತಾನೇ ನಮ್ಮ ಪ್ರಾರ್ಥನೆಯನ್ನ ಕೇಳುವಂತವನಾಗಿದ್ದಾನೆ. ಮಾತ್ರವಲ್ಲದೆ ನಮ್ಮನ್ನ ಆತನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನ ಪ್ರೀತಿಸುವಂತವನಾಗಿದ್ದಾನೆ. ಮಾತ್ರವಲ್ಲದೆ ಆತನು ನಮಗೆ ಬೇಕಾದಂತಹ ಸಮಾಧಾನ ನಮಗೆ ಆತನು ಕೊಡುವಂತವನಾಗಿದ್ದಾನೆ. ನಂತರ ಮೂರನೇ ವಿಷಯಕ್ಕೆ ನಾವು ಬರುವಾಗ, ನಾವು ಕರ್ತನಾದಂತ ಯೇಸು ಕ್ರಿಸ್ತ ನಮಗೋಸ್ಕರ ಕೊಟ್ಟಿರ್ತಕ್ಕಂಥ ಆ ಸಮಾಧಾನವನ್ನು ಹೊಂದಬೇಕಾದರೆ ಮೂರನೇ ವಿಷಯ ಏನಪ್ಪಾ ಅಂದ್ರೆ
ಒಬ್ಬರಿಗೊಬ್ಬರು ನಾವು ಉಪಕಾರಿಗಳಾಗಿರಬೇಕು. ಅಂದ್ರೆ ಏನು? ಕರ್ತನು ನಮ್ಗೆ ಕೊಟ್ಟಿರ್ತಕ್ಕಂಥ ಸಮಾಧಾನವನ್ನು ಹೊಂದಲಿಕ್ಕೆ ನಮಗೆ ಅಡ್ಡಿಯಾಗಿರ್ತಕ್ಕಂಥ ವಿಷಯ ಏನು? ನಾವು ಒಬ್ಬರಿಗೊಬ್ಬರು ಉಪಕಾರಿಗಳಾಗದೇ ಇರ್ತಕ್ಕಂಥದ್ದು. ನಾವು ಒಬ್ಬರಿಗೊಬ್ಬರು ಉಪಕಾರಿಗಳಾಗದೇ ಇರೋದ್ರಿಂದ ನಾವು ಕರ್ತನ ನಮ್ಗೆ ಕೊಟ್ಟಿರ್ತಕ್ಕಂಥ ಸಮಾಧಾನ ಹೊಂದಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಈ ರಾತ್ರಿ ವೇಳೆ ನಮಗೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 37ನೇ ವಚನ ನಮಗೆ ಹೀಗೆ ತಿಳಿಸುವಂತದ್ದಾಗಿದೆ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ನೋಡ್ರಿ, ಕರ್ತನು ತಾನೇ ನಮ್ಮನ್ನ ಕ್ಷಮಿಸಿರುವುದರಿಂದ, ಕರ್ತನು ನಮಗೆ ಉಪಕಾರವನ್ನು ಮಾಡುವುದರಿಂದ, ಒಂದು ವೇಳೆ ನಮಗೆ ಕರ್ತನು ಮಹಾ ಕೃಪೆಯನ್ನು ಸುರಿಸಿ ಮಹೋಪಕಾರಗಳನ್ನ ಮಾಡಿ ಆತನು ನಮ್ಮನ್ನ ನಡೆಸಿರುವುದರಿಂದ, ಆತನು ನಮಗೆ ಜೀವವನ್ನ ಮತ್ತೊಮ್ಮೆ ನಮಗೆ ಕೊಟ್ಟಿರುವುದರಿಂದ ನಿಮ್ಮ ಬಳಿಯಲ್ಲಿ ನಾನು ನಿಲ್ಲಲಿಕ್ಕೆ ಸಾಧ್ಯವಾಗಿದೆ. ನೀವು ಈ ವಾಕ್ಯವನ್ನು ಕೇಳಲಿಕ್ಕೆ ಸಾಧ್ಯವಾಗಿದೆ. ಈ ಒಂದು ಉಪಕಾರಕ್ಕೆ ನಾವು ಬದಲೇನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರ್ಬೇಕು. ಒಬ್ಬರ ಕಷ್ಟದಲ್ಲಿ ನಾವು ಮತ್ತೊಬ್ಬರು ನಾವು ಸಹಕಾರಿಗಳಾಗಿರ್ಬೇಕು. ಇದನ್ನೇ ನಮಗೆ ಸತ್ಯಕ್ಕೆ ತಿಳಿಸುವಂತದ್ದಾಗಿದೆ ನನ್ನ ಪ್ರಿಯ ದೇವಜನರೇ. ಹಾಗಾಗಿ ನಾವು ಒಬ್ಬರಿಗೊಬ್ಬರು ನಾವು ಉಪಕಾರಿಗಳಾಗಿದ್ದುಕೊಂಡವರಾಗಿ, ಒಬ್ಬರ ಕಷ್ಟದಲ್ಲಿ ಒಬ್ಬರ ಕಣ್ಣೀರಿನಲ್ಲಿ ನಾವು ಪಾಲುಗಾರಿಕೆ ತೆಗೆದುಕೊಳ್ಳುವವರಾಗಿ ನಾವು ಜೀವಿಸಬೇಕೆಂಬುದಾಗಿ ನಮಗೆ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಈ ವಾಕ್ಯವನ್ನ ನಾವು ಇವತ್ತು ಕೇಳ್ತಾ ಇಲ್ಲ. ಜನ್ಮಾರಾಭ್ಯ ನಮ್ಗೆ ಇಲ್ಲಿ ತನಕ ನಾವು ಕೇಳ್ಕೊಂಡೇ ಬಂದಿದ್ದೀವಿ ನಾವು. ಹಾಗಾದರೆ ನಾವು ಎಷ್ಟರ ಮಟ್ಟಿಗೆ ನಾವು ಒಬ್ಬರಿಗೆ ಉಪಕಾರಿಗಳಾಗಿದ್ದೀವಿ? ನಾವು ಕೇವಲ ಬರೀ ಉಪಕಾರಿಗಳಲ್ಲ, ಉಪದೇಶ ಮಾಡುವಂತವರಾಗಿದ್ದೇವೆ. ಉಪದೇಶ ಮಾಡುವಂಥದ್ದು ಬಹಳ ಸುಲಭವಾಗಿರ್ತಕ್ಕಂಥ ಕಾರ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಉಪದೇಶಗಳಾಗಬೇಕೆಂಬುದಾಗಿ ನಾವು ಬಯಸುವಂತವರಾಗಿದ್ದೇವೆ. ದೇವರ ವಾಕ್ಯ ಹೇಳ್ತಾ ಇದೆ, ಉಪದೇಶ ಮಾಡುವುದಕ್ಕಿಂತಲೂ ಉಪಕಾರಿಗಳಾಗಿ ನಾವು ಜೀವಿಸಬೇಕೆಂಬುದಾಗಿ ನಮಗೆ ಸತ್ಯವೇ ತಿಳಿಸುವಂತದ್ದಾಗಿದೆ. ಎಷ್ಟು ಜನರು ನಾವು ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೇವೆ? ನಾವು ಎಷ್ಟು ಜನರಿಗೆ ಉಪಕಾರಿಗಳಾಗಿದ್ದೇವೆ? ನಮ್ಮ ಹೃದಯ ನಮಗೆ ತಿಳಿಸುವಂತದ್ದಾಗಿದೆ ಪ್ರಿಯರೇ. ಸಭೆಗಳಲ್ಲಿ ನೋಡುವಾಗ ನಾವು ನೋಡ್ತೇವೆ, ನಾವು ಸಭೆಗಳಲ್ಲಿ ಈ ದಿನಗಳಲ್ಲಿ ಸಭೆಗಳು ಉನ್ನತವಾದ ಸ್ಥಿತಿಗಳಲ್ಲಿ ಇದೆ. ಆದರೂ ಕೂಡ ಬಡವರಿಗೆ, ವಿಧವೆಯರಿಗೆ, ಕಷ್ಟಪಡುವಂತವರಿಗೆ ಸಹಾಯ ಮಾಡುವಂತ ಯಾವ ಸಭೆಗಳನ್ನ ನೋಡ್ತಾ ಇಲ್ಲ. ಎಷ್ಟೋ ಸಭೆಗಳು ಏನ್ ಮಾಡ್ತಾ ಇವೆ, ಎಷ್ಟೋ ಬೇರೆ ಬೇರೆ ಸಭೆಗಳಲ್ಲಿ ಅವರು ಬೇರೆಯವರಿಂದ ಕಾಣಿಕೆಯನ್ನು ತೆಗೆದುಕೊಂಡಾಗಿಯೂ ಕೂಡ ಅನೇಕ ಉಪಕಾರಗಳನ್ನು ಮಾಡ್ತಕ್ಕಂಥ ಸಭೆಗಳಾಗಿ ಹೊರಹೊಮ್ತಾ ಇವೆ. ಆದ್ರೆ ನಾವು ಆ ಸಭೆಗಳನ್ನ ನಾವು ದೂಷಣೆ ಮಾಡ್ತಾ ಇದ್ದೇವೆ. ನಾವು ಆ ಸಭೆಯ ಪಾಲಕರು ಹಂಗೆ ತಗೋತಾ ಇದ್ದಾರೆ, ಹಿಂಗೆ ತಗೋತಾ ಇದ್ದಾರೆ ಅಂತ ಹೇಳ್ತೇವೆ ನಾವು. ಆದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯ ನಮ್ಗೆ ಕಣ್ಣು ಕಾಣಿಸೋದಿಲ್ಲ ಪ್ರಿಯರೇ, ನನ್ನ ಪ್ರಿಯ ದೇವಜನರೇ. ಹಾಗಾಗಿ ನಾವು ಮೊದಲು ಉಪಕಾರಿಗಳಾಗಿರ್ಬೇಕು. ಮೊದಲನೇದಾಗಿ ನಾವೇ ಆ ಕಾರ್ಯವನ್ನು ಮಾಡಬೇಕು. ನಾವೇ ಆ ಕಾರ್ಯಗಳನ್ನು ಮಾಡುವಾಗ, ನಾವೇ ಉಪಕಾರಿಗಳಾಗಿ ನಿಲ್ಲುವಾಗ ಅದು ದೇವರಿಗೆ ಅದು ಬೆಚ್ಚಿಕೆ ಅಂತ ಕಾಣಿಕೆ ಆಗಿರುವಂತದ್ದಾಗಿದೆ. ಹಾಗಾಗಿ ನಾವು ಕರ್ತನಾದಂತ ಯೇಸು ಕ್ರಿಸ್ತ ನಮಗೆ ಕೊಟ್ಟಿರ್ತಕ್ಕಂತಹ ಸಮಾಧಾನವನ್ನು ಹೊಂದಬೇಕಾದ್ರೆ, ಆ ಸಮಾಧಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ ಕರ್ತನ ಮುಂದೆ ನಾವು ಉಪಕಾರಿಗಳಾಗಿ ಒಬ್ಬರಿಗೊಬ್ಬರು ನಾವು ಉಪಕಾರವನ್ನು ಮಾಡ್ತಾ ಜೀವಿಸಬೇಕೆಂಬುದನ್ನ ಕರ್ತನು ತಾಯಿ ನಮಗೆ ಈ ವಾಕ್ಯದ ಮೂಲಕ ನಮಗೆ ತಿಳಿಸುವಂತವನಾಗಿದ್ದಾನೆ. ನಂತರ ನಾವು 4ನೇ ವಿಷಯಕ್ಕೆ ನಾವು ಬರುವಾಗ, ಈ ಒಂದು ಸಮಾಧಾನವನ್ನು ಹೊಂದಲಿಕ್ಕೆ ನಮಗೆ ಅಡ್ಡಿಯಾಗಿರ್ತಕ್ಕಂಥ 4ನೇ ಅಂಶ ಯಾವುದೆಂಬುದಾಗಿ ಹೇಳುವಾಗ, ನಾವು ಒಬ್ಬರಿಗೊಬ್ಬರು ಬೆಂಬಲಿಸದೇ ಇರುವಂತದ್ದು, ಒಬ್ಬರಿಗೊಬ್ಬರು ನಾವು ಬೆಂಬಲವನ್ನ ಕೊಡದೇ ಇರ್ತಕ್ಕಂಥದ್ದಾಗಿದೆ ನನ್ನ ಪ್ರಿಯರೇ. ಹಾಗಾದ್ರೆ ಈ ಬೆಂಬಲವನ್ನು ಹೇಗೆ ಕೊಡಬೇಕು ನಾವು? ನೋಡಿ, ನಾವು ಇಂದಿನ ಕಾಲದಲ್ಲಿ ನೋಡುವಾಗ ಸಮಾಜದಲ್ಲಿ, ಕುಟುಂಬಗಳಲ್ಲಿ ಐಕ್ಯತೆ ಇತ್ತು. ಒಬ್ಬರಿಗೊಬ್ಬರು ಸಹಕಾರಿಗಳಾಗಿರ್ತಿದ್ರು, ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ತಾ ಇದ್ರು. ಒಂದು ಮದುವೆ ಕಾರ್ಯವನ್ನು ಮಾಡಬೇಕಾದ್ರೆ ನಮ್ಮ ಎಲ್ಲಾ ಕುಟುಂಬಸ್ಥರು ಮಾತ್ರವಲ್ಲ, ನಮ್ಮ ಎಲ್ಲಾ ಬಂಧು ಬಾಂಧವರು, ಪ್ರಿಯರು, ನೆಂಟರಿಷ್ಟರು ಎಲ್ಲರೂ ಕೂಡ ಕೂಡ್ಕೊಂಡು ಏನ್ ಮಾಡ್ತಿದ್ರು, ಅವರು ಒಬ್ಬರಿಗೊಬ್ರು ಕೆಲಸ ಕಾರ್ಯಗಳನ್ನ ಹಗುರ ಮಾಡಿ ಅದನ್ನು ಯಶಸ್ವಿಗೊಳಿಸ್ತಾ ಇದ್ರು. ಆದರೆ ಈ ದಿನಗಳಲ್ಲಿ ನಾವೇನ್ ಮಾಡ್ತೀವಿ, ನಾವು ಒಂದು ಮದುವೆಯನ್ನ ಮಾಡಬೇಕಾದ್ರೆ ಅಲ್ಲಿ ನಾವು ನೋಡುವಾಗ ಅಲ್ಲಿ ಬಹಳ ಪ್ರಾಮುಖ್ಯವಾಗಿರುವಂತದ್ದು ಹಣವಾಗಿರ್ತದೆ.
ಯಾರೊಬ್ಬರ ಸಹಕಾರ ನಮಗೆ ಸಿಕ್ಕೋದಿಲ್ಲ, ಯಾರೊಬ್ಬರ ಸಹಕಾರ ನಮಗೆ ಅಲ್ಲಿ ದೊರೆಯೋದಿಲ್ಲ. ಬದಲಿಗೆ ನಾವು ಎಲ್ಲವನ್ನ ನಾವು ಹಣ ಕೊಟ್ಟು ಮಾಡಬೇಕಾದ ಒಂದು ಪರಿಸ್ಥಿತಿ ಈ ದಿನಗಳಲ್ಲಿದೆ. ಅಷ್ಟೇ ಏಕೆ ಪ್ರಿಯರೇ, ನಾವು ಈ ಒಂದು ಸಮಾಧಿಯ ಕಾರ್ಯಕ್ಕೆ ನಾವು ಹೋಗುವಾಗ ಎಷ್ಟೋ ಜನರು ನಾವು ಚಿಕ್ಕವರಾಗಿರ್ಬೇಕಾದಾಗ ಆ ಒಂದು ಸಮಾಧಿಗೆ ನಾವು ಹೋಗುವಾಗ ಆ ಒಂದು ಕಾಫಿನ್ ಬಾಕ್ಸ್ ಅನ್ನ ಹೊರುವುದಕ್ಕೆ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾ ಇದ್ರು, ಬಹಳ ಅಪಾಪಿಸ್ತಾ ಇದ್ರು. ನಾನು ಬರ್ತೇನೆ ಅಂತ ಮುಂದೆ ಬರ್ತಾ ಇದ್ರು. ಆದರೆ ಈ ದಿನಗಳಲ್ಲಿ ಹಳ್ಳಿಗಳಲ್ಲೂ ಕೂಡ ಆ ಒಂದು ಕಾರ್ಯಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಯಾಕೆ ಎಂಬುದಾಗಿ ಹೇಳುವಾಗ ಎಲ್ಲರ ಪ್ರೀತಿ ಕೂಡ ಏನಾಗಿದೆ, ತಣ್ಣಗಾಗಿದೆ. ಬಹುಜನರ ಪ್ರೀತಿಯು ತಣ್ಣಗಾಗಿದೆ ಎಂಬುದಾಗಿ ನಮಗೆ ಸತ್ಯವೇದ ತಿಳಿಸುವಂತ ಮಾತು 100ಕ್ಕೆ 100ರಷ್ಟು ಸತ್ಯವಾಗ್ತಾ ಇದೆ ಪ್ರಿಯರೇ. ಹಾಗಾಗಿ ನಾವು ಯಾವ ರೀತಿಯ ನಾವು ಒಬ್ಬರಿಗೊಬ್ಬರು ಸಹಕಾರಿಗಳಾಗಿರ್ಬೇಕು, ಒಬ್ಬರಿಗೊಬ್ಬರು ನಾವು ಬೆಂಬಲವಾಗಿರ್ಬೇಕು ಎಂಬುದಾಗಿ ನಮಗೆ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 30ನೇ ವಚನ 35ನೇ ವಚನ ಬರುವಾಗ ಅಲ್ಲಿ ಪೌಲನು ಮಿಲಿತೆಯಲ್ಲಿ ಮಾಡಿದಂತ ಪ್ರಸಂಗದಲ್ಲಿ ನಾವು ಈ ಒಂದು ವಿಷಯವನ್ನು ನೋಡ್ತೇವೆ. ನಾವು ಅಲ್ಲ ನೋಡುವಾಗ ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ, ನೀವು ಹಾಗೆ ಮಾಡಿದ್ದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಿಟ್ಟುಕೊಂಡಿರಬೇಕೆಂಬುದಾಗಿ ಪೌಲನು ಬೇಡಿಕೊಳ್ಳುವಂತವನಾಗಿದ್ದಾನೆ. ನೋಡಿ, ಇಲ್ಲಿ ಪೌಲನು ಮಿಲಿತೆಗೆ ಬಂದಿದ್ದಾನೆ. ಆತನು ತನ್ನ ಸೇವೆಯನ್ನ ಮಾಡ್ತಾ ಆತನು ಮಿಲಿತೆಗೆ ಬರ್ತಾನೆ. ಮಿಲಿತೆಗೆ ಬರುವಾಗ ಅಲ್ಲಿ ನಾವು ನೋಡುವಾಗ ಆತನಿಗೆ ಭಯಂಕರವಾಗಿರ್ತಕ್ಕಂತಹ ಆ ಒಂದು ಕಷ್ಟ ದಿನಗಳು ಎದುರಾಗ್ತದೆ ಎಂಬುದಕ್ಕೆ ಗೊತ್ತಿದೆ. ಪವಿತ್ರಾತ್ಮನು ಆತನಿಗೆ ನಿನಗೆ ಬಹಳ ಕಷ್ಟ ಇದೆ ಎಂಬುದಾಗಿ ಆತನಿಗೆ ತಿಳಿಸ್ಕೊಟ್ಟಿದ್ದಾನೆ. ಹೀಗಿರುವಾಗ ಆ ಮಿಲಿತೆಗೆ ಪ್ರಯಾಣ ಮಾಡುವಂಥದ್ದು ಕೂಡ ಕಠಿಣ ಎಂಬುದಾಗಿ ತಿಳ್ಕೊಂಡಾಗಿ ಕೂಡ ಆತ ಏನ್ ಮಾಡ್ತಿದ್ದಾನೆ, ಈಗ ಆ ಜನರ ಬಳಿಗೆ ಬರ್ತಾ ಇದ್ದಾನೆ. ಆ ಮಿಲಿತೆಯ ಜನರಿಗೆ ಬಂದು ತನ್ನ ಎಲ್ಲ ಶಿಷ್ಯರಿಗೆ ಆತ ಏನ್ ಮಾಡ್ತಾ ಇದ್ದಾನೆ, ಅವನು ಬೋಧನೆಯನ್ನ ಮಾಡ್ತಾ ಇದ್ದಾನೆ. ಯಾವ ಬೋಧನೆ ಮಾಡ್ತಿದ್ದಾನೆ? ನಾನು ಒಂದು ವೇಳೆ ತಿರುಗಿ ಬರ್ತೇನೋ ಏನೋ ಗೊತ್ತಿಲ್ಲ, ನಾನು ತಿರುಗಿ ಬರುವಂತದ್ದು ನನಗೆ ಕಠಿಣ ಎಂಬುದಾಗಿ ನಾನು ತೋರ್ತಾ ಇದೆ. ನಾನು ಬರ್ತೇನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಿಮಗೋಸ್ಕರ ಇಲ್ಲಿ ತನಕ ಹೇಳಿದಂತ ವಾಕ್ಯವನ್ನು ನೀವು ಆಧಾರವಾಗಿಟ್ಟುಕೊಂಡು ಆ ವಾಕ್ಯದ ಆಧಾರದಲ್ಲಿ ನೀವು ಒಬ್ಬರಿಗೊಬ್ಬರು ಜೀವಿಸಬೇಕು. ಮಾತ್ರವಲ್ಲದೆ ನಾನು ನಿಮ್ಗೆ ಯಾವ ರೀತಿಯಾಗಿ ನಾನು ನಿಮ್ಗೆ ಪ್ರಬೋಧನೆ ಮಾಡಿದ್ದೇನೋ ಅದನ್ನು ನೀವು ಅನುಸರಿಸಿಕೊಂಡು ನಡಿಬೇಕು. ಇಷ್ಟನ್ನ ಹೇಳಿದಂತಹ ಪೌಲನನ್ನ ಕುರಿತು ಅವರು ಅವನ ಕೋಳನ್ನ ಅಪ್ಕೊಂಡು ಅಳ್ತಾ ಇದ್ದಾರೆ. ಯಾಕೆ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ನಾನು ನಿಮ್ಮಲ್ಲಿ ಇಷ್ಟು ದಿನಗಳ ಕಾಲ ಇದ್ದೆ, ನಾನು ನನ್ನ ಮನಸಾರೆ ನನ್ನ ಸೇವೆ ಮಾಡಿದ್ದೇನೆ. ಈ ಸೇವೆಯಲ್ಲಿ ನಾನು ಅನೇಕ ಆತಂಕಗಳನ್ನ ಕಷ್ಟಗಳನ್ನು ಅನುಭವಿಸ್ತೇನೆ ಅಂತ ನನಗೆ ಗೊತ್ತಿದೆ. ಆದಾಗ್ಯೂ ಕೂಡ ನಾನು ಇಲ್ಲಿ ತನಕ ನಿಮಗೆ ಮಾಡಿದಂತಹ ಆ ಒಂದು ಪ್ರಬೋಧನೆಗಳಲ್ಲಿ ಪ್ರವಚನಗಳಲ್ಲಿ ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ಕ್ಷಮಿಸ್ಬಿಡ್ರಿ. ಇನ್ನು ಮುಂದೆ ನಾನು ಮಾದರಿ ನಡ್ಕೊಂಡಿದ್ದೇನೆ, ನನ್ನ ಮಾದರಿ ನೀವು ನಡಿಬೇಕೆಂಬುದಾಗಿ ಆತನು ಅವರನ್ನ ಪ್ರಬೋಧನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನು ಹೇಳುವಂತ ಮಾತು, ನೀವು ಒಬ್ಬರಿಗೊಬ್ಬರು ನೀವು ಸಹಕಾರಿಗಳಾಗಿರಿ. ಯಾಕೆ ಎಂಬುದಾಗಿ ಹೇಳುವಾಗ, ನಾನು ಹೋದ ನಂತರ ನಿಮ್ಮ ಬಳಿಯಲ್ಲಿ ತೋಳಗಳು ಬರ್ತವೆ, ಆ ತೋಳಗಳು ಬಂದು ನಿಮ್ಮನ್ನ ಹರಿದು ತಿಂದು ಬಿಡ್ತವೆ. ಎಂತ ಒಂದು ಅದ್ಭುತವಾಗಿರ್ತಕ್ಕಂಥ ಮಾತು ಪ್ರಿಯರೇ. ಇದನ್ನ ನಾವು ನೋಡುವಾಗ ಒಬ್ಬ ಮನೆಯ ಯಜಮಾನನಾಗಿ, ಮನೆಯ ಒಬ್ಬ ಸದಸ್ಯನಾಗಿ, ಮನೆಗೆ ನಾನು ಯಜಮಾನನಾಗಿ, ಮನೆಗೆ ಮುಖ್ಯಸ್ಥನಾಗಿ, ಕುಟುಂಬದ ಮುಖ್ಯಸ್ಥನಾಗಿ ನಾನು ಮಾದರಿಯಾಗಿರ್ಬೇಕು. ಸಭೆಯ ಹಿರಿಯನಾಗಿ ಸಭೆಯ ಹಿರಿಯರು ಮಾದರಿಯಾಗಿರ್ಬೇಕು. ಇದು ತಾನೇ ಕರ್ತನು ನಮ್ಮಿಂದ ಬಯಸುವಂತವನಾಗಿದ್ದಾನೆ. ಒಂದು ವೇಳೆ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಅವರು ಈ ರೀತಿಯ ಅಂತ ಹೇಳುವಂತ ಒಂದು ಪರಿಸ್ಥಿತಿ ಬರಬೇಕು. ಒಂದು ಕುಟುಂಬದ ಮುಖ್ಯಸ್ಥನು ತಾನು ಆ ಮುಪ್ಪಿಗೆ ಬಂದಾಗ ಆತ ಹೇಳುವಂತ ಮಾತಾಗಿರ್ಬೇಕು, ನನ್ನ ಮಕ್ಕಳೇ, ನಾನು ಇಲ್ಲಿ ತನಕ ನಿಮ್ಮ ಮುಂದೆ ನಾನು ಈ ರೀತಿಯಾಗಿ ಪ್ರೀತಿಯಿಂದ ಕ್ಷಮಾಪಣೆ ಉಳ್ಳವನಾಗಿ, ಕರುಣೆ ಉಳ್ಳವನಾಗಿ, ನಾನು ಒಬ್ಬರಿಗೊಬ್ಬರು ಸಹಾಯ ಮಾಡುವಂತವನಾಗಿ ನಾನು ಜೀವಿಸ್ತಾ ಬಂದೆ. ಇನ್ನು ಮುಂದೆ ನೀವು ಅದನ್ನ ಅನುಸರಿಸಿ ಎಂಬುದಾಗಿ ಹೇಳುವಷ್ಟರ ಮಟ್ಟಿಗೆ ಕುಟುಂಬದ ಮುಖ್ಯಸ್ಥರು ಬರಬೇಕು. ಸಭೆಯ ಹಿರಿಯರು ಒಂದು ವೇಳೆ ಅವರು ಮರಣಶಯಕ್ಕೆ ಬರುವಾಗ, ನಾನು ಇಷ್ಟು ವರ್ಷಗಳ ಕಾಲ ಸಭೆಯನ್ನು ನಾನು ಹಿರಿಯನಾಗಿ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ,
ನಾನು ಈ ರೀತಿಯಾಗಿ ಮಾಡಿರುವಾಗ ನಾನು ಮಾದರಿಯಾಗಿ ಜೀವಿಸಿದ್ದೇನೆ, ಇನ್ನು ಮುಂದೆ ನೀವು ಅದನ್ನ ಅನುಸರಿಸಿ ಎಂಬುದಾಗಿ ಹೇಳುವಂತದನ್ನ, ನಾನು ಕರ್ತನಾದಂತ ಯೇಸು ಕ್ರಿಸ್ತನು ಕೊಟ್ಟಿರ್ತಕ್ಕಂಥ ಸಮಾಧಾನವನ್ನು ಹೊಂದಿ ನಾನು ಈ ಲೋಕವನ್ನು ಬಿಡ್ತಾ ಇದ್ದೇನೆ, ಇನ್ನು ಮುಂದೆ ನೀವು ಆ ಸಮಾಧಾನವನ್ನು ಹೊಂದ್ಕೊಳ್ರಿ ಎಂಬುದಾಗಿ ಹೇಳ್ತಕ್ಕಂಥ ಆ ಒಂದು ಶಕ್ತಿ ಯಾರಿಗಿದೆ ಎಂಬುದನ್ನು ನಾವು ಆಲೋಚನೆ ಮಾಡ್ಬೇಕಾಗಿದೆ ಪ್ರಿಯರೇ. ಇಲ್ಲಿ ಪೌಲನು ಅದನ್ನು ಮಾಡ್ತಾ ಇದ್ದಾನೆ. ಮಿಲಿತಿಗೆ ಬಂದಂತ ಪೌಲನು ತನ್ನ ಕಷ್ಟಗಳನ್ನ ನೆನೆಸಿ ಅವ್ರಿಗೆ ಆತನ ತನ್ನ ಪ್ರಬೋಧನ ತಿಳಿಸ್ತಾ ಇದ್ದಾನೆ. ಮತ್ತೊಬ್ಬ ವ್ಯಕ್ತಿ ನೋಡ್ತೇವೆ ನಾವು, ಆತನು ಯಾರಪ್ಪ ಅಂದ್ರೆ ಆತನು ಸಮುವೇಲನಾಗಿದ್ದ. ಸಮುವೇಲನು ಆತನು ಮೊದಲನೇ ಸಮುವೇಲ 12ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಸಮುವೇಲ ಏನ್ ಮಾಡ್ತಾನೆ, ಈಗ ಆತನು ವೃದ್ಧನಾಗಿದ್ದಾನೆ. ಆತನು ಎಲ್ಲಾ ಜನರನ್ನು ಕೂರಿಸಿ ಏನ್ ಮಾಡ್ತಿದ್ದಾನೆ, ನಾನು ನ್ಯಾಯಸ್ಥಾಪಕನಾಗಿ, ಪ್ರವಾದಿಯಾಗಿ, ಯಾಜಕನಾಗಿ ನಾನು ಸೇವೆ ಮಾಡಿದ್ದೇನೆ. ಯಾರೊಬ್ಬರಿಂದಲೂ ಕೂಡ ನಾನು ಒಂದು ಆ ಸಮಾಧಾನ ನನಗೆ ಇದೆ, ಆ ಸಮಾಧಾನ ಹೊಂದಿದ್ದೇನೆ, ಆ ಸಮಾಧಾನವನ್ನ ನೀವು ಕೂಡ ಹೊಂದಬೇಕೆಂಬುದಾಗಿ ನಾನು ಬಯಸ್ತೇನೆ ಎಂಬುದಾಗಿ ಸಮುವೇಲ ಹೇಳಿದ. ನನ್ನ ಪ್ರಿಯ ದೇವಜನರೇ, ಸತ್ಯವೇದದ ಪ್ರಕಾರವಾಗಿ ಈ ದಿನ ನೋಡುವಾಗ ನಾವು ಇಬ್ಬರು ವ್ಯಕ್ತಿಗಳು ನೋಡಿದ್ವು. ನಾವು ಒಬ್ಬನು ಪೌಲನು, ಮತ್ತೊಬ್ಬನು ಸಮುವೇಲನು. ಸಮುವೇಲನು ಬಾಲ್ಯದಿಂದಲೂ ಕೂಡ ಆ ಇಸ್ರಾಯೇಲರೊಟ್ಟಿಗೆ ಆತನು ನಿಕಟವಾದ ರೀತಿಯಲ್ಲಿ ಜೀವಿಸ್ತಂತವನು. ಎಂತ ಅದ್ಭುತವಾದ ಒಂದು ಕೊನೆಯ ಒಂದು ಸಂದೇಶ. ಆತನು ಹೇಳ್ತಾನೆ, ನಾನು ಯಾರಿಂದಲೂ ಕೂಡ ಏನನ್ನ ಬಯಸ್ತವನಲ್ಲ, ಹಾಗಾಗಿ ನಾನು ಕರ್ತನ ಸಮಾಧಾನ ಸೇರುವಂತವನಾಗಿದ್ದೇನೆ ಎಂಬುದಾಗಿ ಆತನು ಹೇಳಿದನು. ಅದೇ ಪ್ರಕಾರವಾಗಿ ಪೌಲನು ಕೂಡ ಹೇಳಿದನು. ಹೀಗಿರುವಾಗ ನನ್ನ ಪ್ರಿಯ ದೇವಜನರೇ, ಈ 4 ಅಂಶಗಳನ್ನ ನಾವು ಮತ್ತೊಮ್ಮೆ ನಾವು ನೆನಪಿಗೆ ತಂದುಕೊಂಡವರಾಗಿ ನಾವು ಜೀವಿಸುವಾಗ ಕರ್ತನು ತಾನೇ ನಮಗೆ ಕೊಡಬೇಕಾದಂತ ಸಮಾಧಾನವನ್ನು ಕೊಟ್ಟು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಆ ಸಮಾಧಾನ ಹೊಂದಲಿಕ್ಕೆ ಕರ್ತನು ನಮ್ಮೆಲ್ಲರನ್ನು ಒಡಂಬಡಿಸಲೆಂಬುದಾಗಿ ಬೇಡಿಕೊಂಡು ನನ್ನ ಪ್ರಸ್ತಾಪವನ್ನು ಮುಗಿಸುವಂತವನಾಗಿದ್ದೇನೆ.